Good morning students, welcome to economics classes. In the last class we were discussed about the demand forecasting, meaning of the demand forecasting, then what are the objectives are there in the demand forecasting. Today we will going to discuss about the one calculation in demand, that is for your annual or semester examination for 15 marks. Calculation of the demand forecasting. ನಾವು ನಿನ್ನೆ ದಿವಸ ಈಗಾಗಲೇ ಹೇಳಿದಂತೆ ನಿನ್ನೆ ದಿವಸ ಏನು ಮಾಡಿದ್ದೀವಿ, ಹಿಂದಿನ ಕ್ಲಾಸ್ನಾಗ ಏನು ಮಾಡಿದೆ ಅಂತ ಹೇಳಿದ್ದೀವಿ. ಬೇಡಿಕೆಯ ಮುಂದಾಲೋಚನೆ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಅದರ ಮುಖಾಂತರ ಬೇಡಿಕೆಯ ಮುಂದಾಲೋಚನೆಯ ಉದ್ದೇಶಗಳು ಏನಿದ್ದಾವೆ ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಬೇಡಿಕೆಯ ಮುಂದಾಲೋಚನೆಯನ್ನು ಲೆಕ್ಕ ಹಾಕೋದು ಹೇಗೆ ಅಂತಕ್ಕಂಥದ್ದನ್ನು ನೋಡ್ತಾಯಿವಿ. ಇದು ನಿಮಗೆ ಒಂದು ಎಕ್ಸಾಮಿಗೋಸ್ಕರ, ಸೆಮಿಸ್ಟರ್ ಎಕ್ಸಾಮಿಗೋಸ್ಕರ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಲೆಕ್ಕ ಆಗಿದೆ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥ ಪ್ರಾಬ್ಲಮ್ ಇದೆ ಅಂತಕ್ಕಂಥ ಕೂಡ ಹೇಳ್ಬೋದು. ನಿಮಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಕ್ವಶನ್ ಕೇಳ್ತಾರೆ, ಏನೋ ಒಂದು ಯಾವುದೇ ಒಂದು ಕಂಪ್ನಿ ಹೆಸರನ್ನು ಹೇಳ್ತಾರೆ ಅಂತಕ್ಕಂಥದ್ದು. ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ಡಿಮ್ಯಾಂಡ್ forecasting for the what? Calculation for the forthcoming year, 2, 1, 2, 3, 4 year or 5 year. That is one that has given, or they are going to ask. One company's sales they are going to give and asking for next 3 years. What will be the estimation of the forecast? Demand forecast will be there. You have to calculate. Like that they are going to ask. ಏನು ಮಾಡ್ತಾರೆ, ಒಂದು ಕಂಪ್ನಿದ ನಿಮ್ಗೆ ಕೊಡ್ತಾರೆ, ಸೇಲ್ಸನ್ನು ಕೊಡ್ತಾರೆ ನಿಮಗೆ. ಆ ಸೇಲ್ಸ್ ಕೊಟ್ಟು ನೆಕ್ಸ್ಟ್ 3 ಇಯರ್ಸು 5 ಇಯರ್ಸು ಅಥವಾ 7 ಇಯರ್ಸ್ಗೆ ಏನು ಮಾಡ್ತಾರೆ, ಡಿಮ್ಯಾಂಡ್ ಫೋರ್ಕಾಸ್ಟಿಂಗನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಅದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನನ್ನು ನೀವು ಎಕ್ಸಾಮ್ನಲ್ಲಿ ನೋಡ್ತಿರಂತಕ್ಕಂಥದ್ದು. ಅದರ ಮುಖಾಂತರ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಏನು ಕ್ವಶನ್ ಇದೆ ಅಂತ ಹೇಳ್ತಕ್ಕಂಥದ್ದಂದರೆ, ದ ವೋಲ್ಟಾಸ್ ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಿದೆ, ಒಂದು ವೋಲ್ಟಾಸ್ ಅಂತಕ್ಕಂಥದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ಕಂಪನಿ ಇದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಮುಖಾಂತರ ಅದ್ರ ಸೇಲ್ಸ್ ರಿಕಾರ್ಡ್ಸನ್ನು ಕೊಟ್ಟಿದ್ದಾರೆ. ಅದರದ್ದು ಸೇಲ್ಸ್ ರಿಕಾರ್ಡ್ಸ್ ಏನಿದೆ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಹೇಳ್ತೀರಿ. ಅದರ ಸೇಲ್ಸ್ ರಿಕಾರ್ಡ್ಸ್ ಏನಿದೆ ಅಂತಕ್ಕಂಥ ಕೂಡ ನೋಡಿದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮುಖಾಂತರ ಸೇಲ್ಸ್ ರಿಕಾರ್ಡ್ಸನ್ನು ಕೊಡ್ತಾರೆ ಅಂತಕ್ಕಂಥದ್ದು. 2002ರಲ್ಲಿ ಏನು ಮಾಡಿದೆ, 25 ಕೋಟಿ ರೂಪಾಯಿಗಳಷ್ಟು ಏನು ಮಾಡಿದೆ, ಮಾರಾಟವನ್ನು ಮಾಡಿದೆ. 2003ರಲ್ಲಿ 30 ಕೋಟಿಗಳಷ್ಟು, 2004ರಲ್ಲಿ 40 ಕೋಟಿಗಳಷ್ಟು, 2005ರಲ್ಲಿ 50 ಕೋಟಿಗಳಷ್ಟು, 2006ರಲ್ಲಿ 65 ಕೋಟಿಗಳಷ್ಟು ಏನು ಮಾಡಿದೆ, ವ್ಯವಹಾರ ಮಾಡಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದರ ಮುಖಾಂತರ ಒಂದು ಕ್ವಶನನ್ನು ಮಾಡ್ತಾರೆ ನಿಮಗೇನಂತಕ್ಕಂಥದ್ದು, ಮುಂದಿನ 3 ವರ್ಷದ್ದು ಏನು ಮಾಡಿರಿ ಅಂತಕ್ಕಂಥದ್ದು ಕೂಡ ಕ್ಯಾಲ್ಕುಲೇಷನ್ ಮಾಡಿರಿ. ಕ್ಯಾಲ್ಕುಲೇಟ್ ಫಾರ್ ನೆಕ್ಸ್ಟ್ 3 ಇಯರ್ಸ್ ಅಂತಕ್ಕಂಥ ಕೂಡ ಹೇಳ್ತಾರೆ. ನೆಕ್ಸ್ಟ್ 3 ಇಯರ್ ಯು ಪೀಪಲ್ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತೇಳಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಅಂತಕ್ಕಂಥ ಕೂಡ ಹೇಳ್ತೀರಿ. ಅಪ್ ಟು 2006 ಹ್ಯಾಸ್ ಗಿವನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ 2007, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ 2008 ಆ್ಯಂಡ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ 2009. You have to calculate. Calculating, before the calculating of the next 3 years, you people are going to make one calculation, like what is the sales is there, then what is the time deviation is there, then what are the sales time deviation square is there, then what is that product of the time deviation is there. That you have to going to calculate, and afterwards you have to calculate the 3 years ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ನಾವು ಏನು ಮಾಡಬೇಕಾಗುತ್ತೆ, ಮೊದಲು ಅಂತಕ್ಕಂಥದ್ದು ಇವುಗಳ ಒಂದು ಏನಂತಕ್ಕಂಥದ್ದು ನೋಡಬೇಕಾಗುತ್ತೆ. ಸೇಲ್ಸ್ ಏನಿದೆ ಇವುಗಳನ್ನು ನೋಡಿಕೊಂಡು ಆ ಥರದ್ದು ಏನು ತೆಗಿತೀವಿ ನಾವು, ಟೈಮ್ ಡಿವಿಯೇಷನನ್ನು ತೆಗಿತೀವಿ. ಟೈಮ್ ಡಿವಿಯೇಷನನ್ನು ಏನು ಮಾಡ್ತೀವಿ, ಅದನ್ನು ವರ್ಗ ಮಾಡ್ತೀವಿ ಅಂತಕ್ಕಂಥದ್ದು, ಸ್ಕ್ವೇರ್ ಮಾಡ್ತೀವಿ ಅಂತಕ್ಕಂಥದ್ದು. ಅದರ ಮುಖಾಂತರ ಏನಂತಕ್ಕಂಥದ್ದು ಟೈಮ್ ಡಿವಿಯೇಷನ್ ಮತ್ತು ಏನಂತಕ್ಕಂಥ ಕೂಡ ಅಂತಕ್ಕಂಥದ್ದು ಸೇಲ್ಸ್ ಏನಿದೆ ಅಂತಕ್ಕಂಥದ್ದನ್ನು ಪ್ರೊಡಕ್ಟ್ ಮಾಡ್ತೀವಿ, ಗುಣಾಕಾರ ಮಾಡ್ತೀವಿ. ಅದರ ಮೌಲ್ಯ ಏನು ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅದರ ಮುಖಾಂತರ ಮೌಲ್ಯಗಳಲ್ಲಿ ಅದನ್ನು ಹಾಕ್ತಾ ನಾವೇನು ಮಾಡ್ತೀವಿ ಅಂತಕ್ಕಂಥದ್ದು ಮುಂದಿನ 3 ವರ್ಷದ ಏನಂತಕ್ಕಂಥದ್ದು ಡಿಮ್ಯಾಂಡ್ ಫೋರ್ಕಾಸ್ಟಿಂಗನ್ನು ನಾವು ಲೆಕ್ಕ ಹಾಕ್ತೀವಿ ಅಂತಕ್ಕಂಥ ಕೂಡ
ಹೇಳಬಹುದು ಅಂತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಈ ಒಂದು ಡಿಮ್ಯಾಂಡ್ ಫೋರ್ಕಾಸ್ಟಿಂಗನ್ನು ಮಾಡಬೇಕಾದ್ರೆ ಏನು ಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಅವು ಯಾವುವು ಅಂತಕ್ಕಂಥ ಕೂಡ ಅಂತಕ್ಕಂಥದ್ದು ಕ್ಯಾಲ್ಕುಲೇಟ್ ದ ವಾಟ್ ಕ್ಯಾಲ್ಕುಲೇಟ್ ದ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಯು ಹ್ಯಾವ್ ಟು ಫಾಲೋ ದಿ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ. ನಾವು ಇಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನು ನೀವು ಫಾಲೋ ಮಾಡಿರಿ ಅಂತ ಹೇಳ್ತಾರೆ ಅಂತಕ್ಕಂಥ ಕೂಡ ಅದಕ್ಕೆ ಅದರಲ್ಲಿ ಒಂದೇದೇನು ಅಂತಕ್ಕಂಥದ್ದು ಕೂಡ ಅಂತಕ್ಕಂಥ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವಾಟ್ ಆರ್ ಫೈಂಡ್ ಔಟ್ ದ ಟೈಮ್ ಡಿವಿಯೇಷನ್ ಏನು ಮಾಡಿರಿ ಅಂತ ಹೇಳ್ತಕ್ಕಂಥದ್ದು ಕ್ಯಾಲ್ಕುಲೇಟ್ ಮಾಡಿರಿ ಅಂತಕ್ಕಂಥ ಕೂಡ ಹೇಳ್ತೀರಿ. ದಟ್ ಈಸ್ ಎಕ್ಸ್ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು ಏನು ನಮಗೇನು ಟೈಮ್ ಡಿವಿಯೇಷನ್ ಅಂತಕ್ಕಂಥದ್ದು ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ, ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತಕ್ಕಂಥದ್ದು ಒಂದನೇ ಪಾಯಿಂಟ್ ಅಂತಕ್ಕಂಥದ್ದು. ಅದ್ರ ಮುಖಾಂತರ ನೀವು ಎಕ್ಸನ್ನು ಮಾಡಿರ್ತೀರಿ. ಎರಡನೇ ಅಂಶ ಏನು ಹೇಳ್ತಾರೆ ಅಂದರೆ ನೀವು ಎಕ್ಸನ್ನು ಕ್ಯಾಲ್ಕುಲೇಟ್ ಹೌ ಪೀಪಲ್ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟಿಂಗ್ ದ ಎಕ್ಸ್ ದ್ಯಾಟ್ ಯು ಹ್ಯಾವ್ ಟು ಸ್ಕ್ವೇರ್ಡ್ ದ ಟೈಮ್ ಡಿವಿಯೇಷನ್. ಎಕ್ಸ್ ಇದ್ದದ್ದನ್ನು ಏನು ಮಾಡಿರಿ ಸ್ಕ್ವೇರ್ಡ್ ಮಾಡಿರಿ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು ಏನು ಸ್ಕ್ವೇರ್ ಮಾಡಿರಿ ವರ್ಗ ಮಾಡಿರಿ ಅಂತಕ್ಕಂಥ ಕೂಡ ಹೇಳ್ತಾರೆ. ಯಾಕೆ ವರ್ಗ ಮಾಡ್ತಾರೆ ಅಂದರೆ ಟೈಮ್ ಡಿವಿಯೇಷನ್ ಸಮ್ ಟೈಮ್ಸ್ ವಿ ಫೈಂಡ್ ದ ನೆಗೆಟಿವ್ ವ್ಯಾಲ್ಯೂ ಅಂತಕ್ಕಂಥದ್ದು ನೆಗೆಟಿವ್ ವ್ಯಾಲ್ಯೂ ಬರ್ತದೆ. ಅದಕ್ಕೋಸ್ಕರ ಏನು ಮಾಡಿರಿ ಅಂತಕ್ಕಂಥದ್ದು ಅದನ್ನು ಸ್ಕ್ವೇರ್ ಮಾಡಿರಿ ಅಂತಕ್ಕಂಥ ಕೂಡ ಹೇಳ್ತಾರೆ ಸ್ಕ್ವೇರ್ ಆಫ್ ದ ಟೈಮ್ ಡಿವಿಯೇಷನ್. ದೆನ್ ಥರ್ಡ್ ಏನು ಹೇಳ್ತಾರೆ ಅಂತಕ್ಕಂಥದ್ದು ಕ್ಯಾಲ್ಕುಲೇಟ್ ದ ಟೈಮ್ ಡಿವಿಯೇಷನ್ ಆ್ಯಂಡ್ ವಾಟ್ ಈಸ್ ದ್ಯಾಟ್ ಪ್ರಾಡಕ್ಟ್ ವಾಟ್ ಈಸ್ ದ್ಯಾಟ್ ಸೇಲ್ಸ್ ಆರ್ ದೇರ್. ಅದನ್ನು ಏನು ಮಾಡಿರಿ ಗುಣಾಕಾರ ಮಾಡಿರಿ ಅಂತಕ್ಕಂಥದ್ದು. ಯು ಹ್ಯಾವ್ ಟು ಮಲ್ಟಿಪ್ಲೈ ದ ವಾಟ್ ಟೈಮ್ ಡಿವಿಯೇಷನ್ ವಿತ್ ಸೇಲ್ಸನ್ನು ಮಾಡಿರಿ. ಮೂರನೇ ಅಂಶ ಏನು ಹೇಳ್ತಾರೆ ಕ್ಯಾಲ್ಕುಲೇಟಿಂಗ್ ದ ಆರ್ ಮಲ್ಟಿಪ್ಲೈಯಿಂಗ್ ದ ಟೈಮ್ ಡಿವಿಯೇಷನ್ ವಿತ್ ಸೇಲ್ಸನ್ನು ಮಾಡಿರಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದ್ರ ಮುಖಾಂತರ ನೆಕ್ಸ್ಟ್ ಏನು ಹೇಳ್ತಾರೆ ಅಂತಂದರೆ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ವ್ಯಾಲ್ಯೂ ಆಫ್ ಬಿ ಅಂತ ಕೂಡ ಹೇಳ್ತಾರೆ ಅಂತಕ್ಕಂಥದ್ದು. ಅದ್ರ ಮುಖಾಂತರ ನೆಕ್ಸ್ಟ್ ಸ್ಟೆಪ್ ಏನಂತಕ್ಕಂಥದ್ದು ಎ ಮತ್ತು ಬಿನ ವ್ಯಾಲ್ಯೂವನ್ನು ಏನು ಮಾಡಿರಿ ಕ್ಯಾಲ್ಕುಲೇಟ್ ಮಾಡಿರಿ ಅಂತಕ್ಕಂಥದ್ದು. ಅದಕ್ಕೊಂದು ಇಕ್ವೇಷನನ್ನು ಕೊಟ್ಟಿದ್ದಾರೆ ಅವರು. ಇಕ್ವೇಷನ್ ಮುಖಾಂತರ ಏನು ಕೊಡ್ತಾರೆ ಎಕ್ಕೆ ಏನು ಇಕ್ವೇಷನ್ ಬರ್ತದೆ ಬಿಗೆ ಏನು ಇಕ್ವೇಷನ್ ಬರ್ತದೆ ಅಂತಕ್ಕಂಥದ್ದು ನೋಡೋಣ. ಅದರ ಮುಖಾಂತರ ಎ ಮತ್ತು ಬಿದು ವ್ಯಾಲ್ಯೂ ತೆಗಿಬೇಕು. ಅದರ ಮುಖಾಂತರ ಆ ವ್ಯಾಲ್ಯೂವನ್ನು ನಾವು ಇದರಲ್ಲಿ ಹಾಕಿದ್ವು ಅಂದರೆ ಏನು ಬರ್ತದೆ ಮುಂದಿನ 3 ವರ್ಷದ ಏನಿರ್ತದೆ ಅಂತಕ್ಕಂಥದ್ದು ಏನು ಬೇಡಿಕೆ ಮುಂದಾಲೋಚನೆ ಏನಿರ್ತದೆ ಅಥವಾ ಅವ್ರದ್ದೊಂದು ಸೇಲ್ಸ್ ಏನಿರ್ತದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಏನು ಹೇಳ್ತಾರೆ ಏನಂತಕ್ಕಂಥದ್ದು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಬೈ ಯೂಸಿಂಗ್ ಇಕ್ವೇಷನ್ y is equal to a plus bx what where a is a constant and b implies the what rate of growth. b implies the rate of growth. ಏನಾಗಿದೆ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಯಾವುದು ಬಿ ಅಂತಕ್ಕಂಥದ್ದು. ಎ ಅಂತಕ್ಕಂಥದ್ದು ಏನಿರ್ತದೆ ಸ್ಥಿರ ಇರ್ತದೆ ಅಂತಕ್ಕಂಥ ಪಾಯಿಂಟನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಅದರ ಮುಖಾಂತರ ಮುಂದಿನ 3 ವರ್ಷದ ಏನು ನಾವು ಬೇಡಿಕೆಯನ್ನು ಲೆಕ್ಕ ಹಾಕಬೇಕಾದ್ರೆ ಹಾಕೋಕ್ಕಿಂತ ಮುಂಚೆ ಏನು ಹೇಳಿದ್ದಾರೆ ಅವರು ಟೈಮ್ ಡಿವಿಯೇಷನ್ ನೋಡ್ರಿ ಅದನ್ನು ಸ್ಕ್ವೇರ್ ಅಪ್ ಮಾಡಿರಿ ಅದರ ಮುಖಾಂತರ ಮಲ್ಟಿಪ್ಲಿಕೇಷನ್ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವುಗಳನ್ನು ಮೊದಲು ಮಾಡೋಣ. ಆಫ್ಟರ್ವರ್ಡ್ಸ್ ಪೀಪಲ್ ಆರ್ ಗೋಯಿಂಗ್ ಟು ಫೈಂಡಿಂಗ್ ದಿ A, B and what are the next 3 years demand is there. Next 3 years demand is there. We will going to discuss afterwards. Here years as given 2002, 2003, 2004, 2005, 2006. That is the years as given as in the problem. Their sales that is in the 2002 that is the 25 is there, 2003 that is 30 is there, 2004 that is 40 is there, then 2005 that is 50 is there, then 2006 that is 65 is there. Yes, they are given. Next we have to calculate the what that is the time deviation that is x. How you people are going to calculating the x, that is important one. You people are going to calculating the x with the what midpoint, this is called as the midpoint. Mid-year, from the mid-year you people are going to calculate the what is that x with the what is that mid-year you people are going to calculating the x time deviation people are going to calculating with the help of the mid-year. Here 5 years are given 2002, 3, 4, 5, 6 that is the 5 years are there. In between
5 in which is the middle one, that is the 2004 is there. In the 2004 you have to deduct the 2002, we will get the first value, first time deviation. In the 2004, in the second year you have to deduct, that is you will get the another one x value. Then in the what 2004 you have to deduct the what 2005, you will get the another one value. Then another one is 2006, deducting in the 2004 we will get the what, that is another one value, that is x, that is x. In the 2004, in the 2004, that means what, in the 2002 you people are going to deduct the what 2004. In the 2002 you have to deduct the 2004, you will get the what, how much, 2002 minus 2004. 2004 will get the sign, that is the what, we will get the value, that is the what 2, that is the, you will get the value 2, that is the sign is what, that is what, more number value, that is the what, that is the sign is minus, sign is minus. If you people are deducting that what 2004 in 2003, you will get the what, 1 minus 1. If you people are going to deducting the 2004 in 2004, that is you will get the value, that is 0. In the 2005, if people are going to deduct the 2004, you will get the what, 1, that is the plus sign is there. In the 2006, if people are going to deducting the 2004, you will get the what, that is plus 2, plus 2, that is the what, that is time deviation. Time deviation people are going to get with the help of the mid year. ಟೈಮ್ ಡಿವಿಷನ್ ಅನ್ನು ನಾವು ಹೆಂಗೆ ಕಂಡು ಹಿಡಿತೀವಿ ಅಂತಂದರೆ, ಮಿಡ್ ಇಯರ್ ಈ ಕೊಟ್ಟಿರ್ತಕ್ಕಂಥ ವರ್ಷಗಳು ಎಷ್ಟಿದ್ದಾವೆ, 5 ಇದ್ದಾವೆ. 5ರಲ್ಲಿ ಮಿಡ್ ಇಯರ್ ಯಾವುದು ಅಂತಂದರೆ ಇದು ಯಾವುದು 2004 ಅಂತಕ್ಕಂಥದ್ದು ಮಿಡ್ ಇಯರು. ಅದರ ಮುಖಾಂತರ ಮಿಡ್ ಇಯರ್ ಅಂತಕ್ಕಂಥ ವ್ಯವಸ್ಥೆ ಇದೆ, ಅದರ ಮುಖಾಂತರ ಇದನ್ನು ಮಿಡ್ ಇಯರ್ದಲ್ಲಿ ಇದನ್ನು ಮೈನಸ್ ಮಾಡ್ತೀವಿ, ಅಥವಾ ಇದರಲ್ಲಿ ಮಿಡ್ ಇಯರನ್ನು ಮೈನಸ್ ಮಾಡ್ತೀವಿ, ಅವಾಗ ಏನು ವ್ಯಾಲ್ಯೂ ಬರ್ತದೆ ಅದು, ಅದ್ರ ಮುಖಾಂತರ ಇದರಲ್ಲಿ ಮಿಡ್ ಇಯರ್ ಮೈನಸ್ ಮಾಡಿರೋದ್ರ ಬರುವಂಥ ವ್ಯಾಲ್ಯೂ, ಅದರ ಮುಖಾಂತರ ಇದರಲ್ಲಿ ಇದನ್ನು ಮೈನಸ್ ಮಾಡುವಂಥ ಬರುವಂಥ ವ್ಯಾಲ್ಯೂ, ಅದ್ರ ಮುಖಾಂತರ ಇದರಲ್ಲಿ ಇದನ್ನು ಮೈನಸ್ ಮಾಡೋದರಿಂದ ಬರುವಂಥ ವ್ಯಾಲ್ಯೂ, ಇದರಲ್ಲಿ ಇದನ್ನು ಮೈನಸ್ ಮಾಡೋದರಿಂದ ಬರುವಂಥ ಮೌಲ್ಯ ಅಂತಕ್ಕಂಥ ಕೂಡ ಹೇಳ್ತೀರಿ. ಇದು ಏನಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು ಎಕ್ಸ್ ಅನ್ನು ನಾವು ಕಂಡುಹಿಡಿದೀವಿ. ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದ್ದಾರೆ, ಸ್ಕ್ವೇರ್ ಆಫ್ ದ ಟೈಮ್ ಡಿವಿಯೇಷನ್ ಅಂತಕ್ಕಂಥದ್ದು. ಇದನ್ನು ಏನು ಮಾಡಿರಿ, ಸ್ಕ್ವೇರ್ ಮಾಡಿರಿ ಅಂತಕ್ಕಂಥದ್ದು. 2⁻² ಅಂತಕ್ಕಂಥ ಕೂಡ ಹೇಳ್ತೀರಿ, ದಟ್ ಈಸ್ ದ 4 ಅಂತಕ್ಕಂಥ ಕೂಡ ಹೇಳ್ತೀರಿ. ಸೈನ್ ವಿಲ್ ಗೋ ಇಂಟು ಔಟ್ ಅಂತಕ್ಕಂಥ ಕೂಡ ಹೇಳ್ತೀರಿ. ಆ ಟೈಮ್ದಲ್ಲಿ ಸ್ಕ್ವೇರ್ ಅಪ್ ಮಾಡಿದಾಗ ಸೈನ್ ಏನಾಗ್ತದೆ, ಹೋಗ್ತದೆ. 2⁻², ದಟ್ ಈಸ್ ಈಕ್ವಲ್ ಟು 4. 1⁻1, ದಟ್ ಈಸ್ ದ 1, ದಟ್ ಈಸ್ 0, ದೆನ್ 1, ದೆನ್ 4, ದಟ್ ಈಸ್ ದ ವಾಟ್, that is 2⁻², that is the 2 2s are, that is the 4, that is the sign will going to what, off, sign will going to off. That is when people are going to square up the value, you will going to erase the sign. That is 4 1 0 1 4, that is the square upping of the what, time deviation, square upping the time deviation. ಆಫ್ಟರ್ವರ್ಡ್ಸ್ ಏನು ಮತ್ತೇನು ಹೇಳ್ತಾರೆ ಅಂತಕ್ಕಂಥ ಕೂಡ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಏನಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಏನು ಹೇಳ್ತಾರೆ ಅಂದರೆ, ಕ್ಯಾಲ್ಕುಲೇಟ್ ದ ಪ್ರಾಡಕ್ಟ್. ವಾಟ್ ಈಸ್ ದ್ಯಾಟ್, ಪ್ರಾಡಕ್ಟ್ ಆಫ್ ಟೈಮ್ ಡಿವಿಯೇಷನ್. ಪ್ರಾಡಕ್ಟ್ ದ್ಯಾಟ್ ಮೀನ್ಸ್ ವಾಟ್, ಮಲ್ಟಿಪ್ಲಿಕೇಶನ್. ಕ್ಯಾಲ್ಕುಲೇಟ್ ದಿ ಪ್ರಾಡಕ್ಟ್ ಆಫ್ ಟೈಮ್ ಡಿವಿಯೇಷನ್. ವಾಟ್ ಆ್ಯಂಡ್ ಸೇಲ್ಸ್, ಟೈಮ್ ಡಿವಿಷನ್ ಆ್ಯಂಡ್ ಸೇಲ್ಸ್ ಎಕ್ಸ್ ಇಂಟು ವೈ ಮಾಡಿರಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಎಕ್ಸ್ ಇಂಟು ವೈ ಮಾಡಿರ್ತಕ್ಕಂಥ ವ್ಯವಸ್ಥೆ ಬಂದಾಗ ಏನಾಗ್ತದೆ, -2 × 25 is equal to what, -50. ಹೌದಾ, ಏನಂತಕ್ಕಂಥದ್ದು -2 × 25 ಮಾಡಿದರೆ -50 ಬರ್ತದೆ. -1 × 30 ಮಾಡಿದರೆ ಏನು ಬರ್ತದೆ, -30 ಬರ್ತದೆ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ದೆನ್ 0 × 40 ಮಾಡಿದರೆ ಏನು ಬರ್ತದೆ, 0 ಬರ್ತದೆ ಅಂತಕ್ಕಂಥದ್ದು. 1 × 50 ಮಾಡಿದರೆ ಏನು ಬರ್ತದೆ, 50 ಬರ್ತದೆ, ಪ್ಲಸ್ ಸೈನ್ ಇದೆ 1 ಅಂತಕ್ಕಂಥದ್ದು. ದೆನ್ 2 × 65 ಮಾಡಿದರೆ ಎಷ್ಟು ಬರ್ತದೆ, 130 ಬರ್ತದೆ ಅಂತಕ್ಕಂಥದ್ದು. 130 ವಿಲ್ ಬಿ ದೇರ್. ಪ್ರೊಡಕ್ಟಿಂಗ್ ಆಫ್ ದಿ ವಾಟ್, ಟೈಮ್ ಡಿವಿಷನ್ ಆ್ಯಂಡ್ ಸೇಲ್ಸ್ ವಿಲ್ ಗೆಟ್ ದ ವಾಟ್, ವ್ಯಾಲ್ಯೂಸ್ ಲೈಕ್ ದಿಸ್, ವ್ಯಾಲ್ಯೂಸ್ ಲೈಕ್ ದಿಸ್. ಅದರ ಮುಖಾಂತರ ಏನಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು, ಇಲ್ಲಿ ಏನು ಬಂದಿದೆ ಅಂತಕ್ಕಂಥದ್ದು, ಅದರ ಮುಖಾಂತರ ಇವು ವರ್ಷಗಳು ಎಷ್ಟಿದ್ದಾವೆ ಅಂತಕ್ಕಂಥದ್ದು ಅದನ್ನು ಎನ್ನನ್ನು ಹೇಳ್ತದೆ. ಎನ್ ಎಷ್ಟಿದೆ, ನಂಬರ್ 5 ಇದೆ. ಅದರ ಮುಖಾಂತರ ಸೇಲ್ಸ್ಗಳನ್ನು ನಾವೇನು ಮಾಡ್ತೀವಿ, ಕೂಡಿಸ್ತೀವಿ ಅಂತಕ್ಕಂಥದ್ದು. ಇವುಗಳನ್ನು ಕೂಡಿಸಿದಾಗ 25 - 30, that is 55, 55, that is 40, 95, 95, that means what, 50, 95 plus 50, that is what, 145, 145, 50, that is the 150, 150 plus 60, that is 210, 210 ಬರ್ತದೆ ಅಂತ ಕೂಡ ಹೇಳ್ತೀವಿ. ಇವುಗಳನ್ನು ನಾವೇನು ಮಾಡ್ತೀವಿ, ಸಮೇಷನ್ ಆಫ್ ವಾಯ್ ಅಂತಕ್ಕಂಥ ಕೂಡ ಸಮ್ ಆಫ್ ವಾಯ್ ಅಂತಕ್ಕಂಥದ್ದು. ಯಾವ ವಾಯ್ಗಳನ್ನು ಕೂಡಿಸಿದಾಗ ಬರುವಂಥ ವ್ಯಾಲ್ಯೂ, ದಟ್ ಈಸ್ ಸಮ್ ಆಫ್ ವಾಯ್ ಈಕ್ವಲ್ ಟು 2010.
10. Here what is that? X, sum of x ಅಂತ ಕೂಡ ಹೇಳ್ತೀವಿ, sum of x ಮಾಡ್ತೀವಿ ನಾವು ಅಂತಕ್ಕಂಥದ್ದು. ಇಲ್ಲಿ ಏನಿದೆ, ಫಸ್ಟ್ ಯು ಹ್ಯಾವ್ ಟು add the what? Minus sign. Afterwards you people are going to add the plus sign. Here minus 3, then here plus 3, that equal to minus 3 plus 3, that equal to what? That equal to 0. In the minus 3 you people are deducting the minus plus 3, you people are going to get the value 0, that is time deviation is 0. Then what is the value of the x squared? That is sum of x square. Sum of x square is equal to what? 4 plus 5, 4 plus 1 5, 5 plus 1 6, 6 plus 4, that is the 10. That is the what? X square is how much? Sum of x square is equal to 10. Sum of x square is equal to 10 is there. 10 is there. Next we people are going to what? Calculate the sum of what? Xy. Sum of xy. Sum of xy, here what is that? 50 minus 50 plus minus 50 plus, that is the what is the sign of the minus is there, you have to add first this one, that is minus 80, then here the what? Minus 180, minus 180 plus 180, here minus 1 minus 80, here the plus what? 180. In the what? 180 you people are going to deduct the 80, you will get the what value? That is the 100. How much you get? You get the value 100. Here that is the 50 plus 130, that equal to 180. Here 50 minus 50 minus 30, that equal to 80. If the one in the 180 you people are going to deducting the what? 80, you will get the what value? That is the what? 100. That is the 100. This is about the what? Calculating of the time deviation, squaring of the time deviation, and product of the what is that? Time deviation and sales. Time deviation of sales. Next step ಏನು ಹೇಳಿದ್ದಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು, ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಎ. ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಎ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೂಡ ಹೇಳ್ತಕ್ಕಂಥದ್ದು, ಅದ್ರ ಮುಖಾಂತರ ಬಿದು ವ್ಯಾಲ್ಯೂನು ಕೂಡ ಕಂಡುಹಿಡಿಯಿರಿ ಅಂತ ಕೂಡ ಹೇಳಿದ್ದಾರೆ. ಎದು ವ್ಯಾಲ್ಯೂ ಕಂಡುಹಿಡಿಯಿರಿ, ಅದ್ರ ಮುಖಾಂತರ ಬಿದು ವ್ಯಾಲ್ಯೂ ಕಂಡುಹಿಡಿಯಿರಿ. ಅದ್ರ ಮುಖಾಂತರ ಅಂದರೆ ನಾವು ಇಕ್ವೇಷನ್ ಕೊಟ್ಟಿದ್ದೀವಿ, y ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತಕ್ಕಂಥ ಇಕ್ವೇಷನನ್ನು ಕೊಟ್ಟಿದ್ದೀವಿ. ಅದ್ರ ಮುಖಾಂತರ ಎ ಕಂಡುಹಿಡಿಯಿರಿ, ಅದ್ರ ಮುಖಾಂತರ ಬಿ ಕಂಡುಹಿಡಿಯಿರಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಮುಖಾಂತರ ಎ ಏನಿದೆ ಅಂತ ಹೇಳ್ತಾರೆ? ಕಾನ್ಸ್ಟೆಂಟ್ ಇರ್ತದೆ ಅಂತ ಹೇಳ್ತಾರೆ, ಮತ್ತು ಬಿ ಏನಿದೆ? ಗ್ರೌತನ್ನು ಹೇಳ್ತದೆ, ಬೆಳವಣಿಗೆಯನ್ನು ಹೇಳ್ತದೆ ಅಂತಕ್ಕಂಥದ್ದು. ನಾವು ಎ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಏನು ಸೂತ್ರ ಇದೆ ಅಂತ ಕೂಡ ಹೇಳ್ತೀರಿ. If you people are going to calculate the a, you people are going to what? Have the sum, what is that equation? That is the what? Sum of y by n. Sum of y by n. If people are going to what? Dividing the sum of y by n, you will get the what? Value of a. What is the sum of y? What is the value of the sum of y? That is 210. That is the 210. What is that? 210 divided by what? What is the n? N is the 5. N is the 5. That is equal to what? What is that? That the value is equal to what? That is 42. That is 42 will be the answer. 42 is the answer. A is equal to what? Therefore, A is equal to what? 42. A is equal to 42. Then B, how we people are going to calculate the B? That is the equation as given. B equal to what? Sum of xy. Sum of what? Xy. Sum of xy by what? Sum of xy by the what? The x square. Sum of xy by x square. We people are going to calculate the B. The equation is like this. That is sum of xy is equal to sum of xy by x square. Here sum of xy is equal to what? Sum of xy is equal to what is that? 100 is there. Sum of xy is 100 is there. 100. Then what is the value of the x square? That is the x square is what? 10. X square is 10. That equal to what? That equal to 10. That is 10 will be the value. That is the b equal to, therefore b equal to what? B equal to 10. B equal to 10. That is the value of the b is 10. The value of the b is 10. This is about the what? What is that?
ಅವರು ಏನು ಕೊಟ್ಟಿದ್ದಾರೆ ನಮಗೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು, ಅದ್ರ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆನ ನಾವು ಈ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ಮಾಡಿ ಟೈಮ್ ಡಿವಿಷನ್ ತೆಗಿಬೇಕು, ಟೈಮ್ ಡಿವಿಷನನ್ನು ಸ್ಕ್ವೇರ್ ಮಾಡಬೇಕು, ಅದರ ಮುಖಾಂತರ ಅದನ್ನು ಪ್ರೊಡಕ್ಟ್ ಮಾಡಬೇಕು. ಯಾವುದನ್ನು ಟೈಮ್ ಡಿವಿಷನ್ ಮತ್ತು ಸೇಲ್ಸನ್ನು ಪ್ರೊಡಕ್ಟ್ ಮಾಡಬೇಕು, ಅದರಾಗ ವ್ಯಾಲ್ಯೂ ಬರ್ತದೆ. ಅದರ ಮುಖಾಂತರ ಎ ಮೌಲ್ಯವನ್ನು ತೆಗಿಬೇಕು. ಎ ಮೌಲ್ಯವನ್ನು ತೆಗಿಬೇಕಾದ್ರೆ ಏನು ಮಾಡಬೇಕು, ಸಮೇಷನ್ ವಾಯನ್ನು ಡಿವೈಡೆಡ್ ಬೈ ಎನ್ ಮಾಡಬೇಕು. ಅದರ ಮುಖಾಂತರ ಎ ಮೌಲ್ಯ ಬರ್ತದೆ. ನಮಗೆ ಬಿ ಮೌಲ್ಯವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಸಮೇಷನ್ ಎಕ್ಸ್ ವೈಯನ್ನು ಎಕ್ಸ್ ಸ್ಕ್ವೇರ್ದಿಂದ ಭಾಗಾಕಾರ ಮಾಡಬೇಕು. ಅದರ ಮುಖಾಂತರ ನಮಗೆ ವ್ಯಾಲ್ಯೂ ಬರ್ತದೆ, ಬಿ ವ್ಯಾಲ್ಯೂ ಬರ್ತದೆ ಅಂತಕ್ಕಂಥ ಕೂಡ ಹೇಳಬಹುದು ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಆದ್ದರಿಂದ ಒಟ್ಟಾರೆಯಾಗಿ ನಮಗೆ ಏನಾಯಿತು ಸಮೇಷನ್ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥ ಇಕ್ವೇಷನ್ ಏನಾಯಿತು ಅಂತ ಹೇಳ್ತಕ್ಕಂಥದ್ದು, ವಾಟ್ ಈಸ್ ದ್ಯಾಟ್, y ಈಕ್ವಲ್ ಟು ಏನಾಯಿತು 42 ಪ್ಲಸ್ 10x ಅಂತಕ್ಕೂ ಕೂಡ ಆಯಿತು ಅಂತಕ್ಕೂ ಕೂಡ ಹೇಳ್ತೀರಿ. ಏನಾಯಿತು ಒಟ್ಟಾರೆಯಾಗಿ ನಮಗೆ ಏನು ಇಕ್ವೇಷನ್ ಏನಾಯಿತು, y ಈಕ್ವಲ್ ಟು 42 ಪ್ಲಸ್ 10x ಆಯಿತು ಅಂತಕ್ಕೂ ಕೂಡ ಹೇಳ್ತಕ್ಕಂಥದ್ದು. ಎಕ್ಸ್ ಇದು ಏನಂತಕ್ಕಂಥದ್ದು ನೆಕ್ಸ್ಟ್ 10 ಇಯರ್ಸ್ಗೆ ನಾವು ಏನು ಡಿವಿಷನ್ ಮಾಡ್ತೀವಿ ಅದರ ಮೌಲ್ಯವನ್ನು ಹಾಕಿ ವಾಯದ ಬೆಲೆಯನ್ನು ಕಂಡುಹಿಡಬೇಕು. ವಾಯ್ ಅಂತಂದರೆ ಇದನ್ನು ಕೊಟ್ಟಿದ್ದಾರೆ, ಅವರು ಕೊಟ್ಟಿರ್ತಕ್ಕಂಥದ್ದಕ್ಕೆ ನೆಕ್ಸ್ಟ್ ಯಾವ ಅಂತ ಈಗಾಗಲೇ ಹೇಳಿದೆ ನಾನು, 2007, 8, 9 ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕಾಗುತ್ತೆ. ಈ ಒಂದು ಸಮೀಕರಣದಲ್ಲಿ ಮುಂದೆ ಬರುವಂಥದ್ದಕ್ಕೆ ಮೌಲ್ಯವನ್ನು ಏನು ಮಾಡಬೇಕು, ನಾವು ಏನು ಮಾಡಬೇಕು, ಸೇರಿಸಬೇಕು. ಟೈಮ್ ಡಿವಿಷನ್ ವ್ಯಾಲ್ಯೂವನ್ನು ಸೇರಿಸಬೇಕು. ಅವಾಗ ನಮಗೆ ಏನು ಬರ್ತದೆ ವ್ಯಾಲ್ಯೂ ಬರ್ತದೆ ಅಂತಕ್ಕಂಥದ್ದು. ಅದರಲ್ಲಿ ಒಂದೇದು ಯಾವ್ದು ನೋಡೋಣ ಅಂತಕ್ಕಂಥದ್ದು ಕೂಡ ಆದರೆ 2007 ಏನು ಬರ್ತದೆ ಅಂತಕ್ಕೂ ಕೂಡ ಹೇಳ್ತಕ್ಕಂಥದ್ದು. 7 ನಾವು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕಂದ್ರೆ 2007 ಮಿಡ್ ಇಯರನ್ನು ಮೈನಸ್ ಮಾಡಬೇಕು ಅಂತಕ್ಕೂ ಕೂಡ ಹೇಳ್ತೀರಿ. 2007 ಮಿಡ್ ಇಯರನ್ನು ಮೈನಸ್ ಮಾಡಿದಾಗ ಮಿಡ್ ಇಯರ್ ಎಷ್ಟಿದೆ, 2004 ಇದೆ ಅಂತಕ್ಕಂಥದ್ದು. 2000 if you have to calculate the what 2007 what is the sales, you have to deduct the what 2004 as a mid year, will get the what x ಅಂತಕ್ಕೂ ಕೂಡ ಹೇಳ್ತೀರಿ. ನಮಗೇನು ಸಿಗ್ತದೆ, x ಸಿಗ್ತದೆ ಅಂತಕ್ಕಂಥ 2007 ಯಾವುದು 4 ಮೈನಸ್ ಮಾಡಿ ಏನು ಸಿಗ್ತದೆ, x ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಏನು ಸಿಗ್ತದೆ, x ವ್ಯಾಲ್ಯೂ ಏನು ಸಿಗ್ತದೆ, 3 ಅಂತಕ್ಕಂಥದ್ದು ಸಿಗ್ತದೆ. ಅದರ ಮುಖಾಂತರ ನಾವೇನು ಮಾಡ್ತೀವಿ, y ಈಕ್ವಲ್ ಟು ವಾಟ್ 42 ಪ್ಲಸ್ 10 ಇಂಟು 3 ಮಾಡ್ತೀವಿ ಅಂತಕ್ಕಂಥದ್ದು. ಅದರ ಮುಖಾಂತರ ನಮಗೆ ಏನು ಸಿಗ್ತದೆ, 40 ವಾಟ್ ಈಸ್ ದ್ಯಾಟ್ ಏನಂತಕ್ಕಂಥದ್ದು 42 ಪ್ಲಸ್ 10 ಇಂಟು 3 ದಟ್ ಈಸ್ ದ 30 that equal to what 42 plus 30 equal to what 72 is the what 2007 what is that sales, 2007 sales, that is the what 2007 sales value is 72. If you calculate the what 2008 sales value is that like that, what is that in the 2008 you have to deduct the what 2004, will get the x value, that is the what, that is 4 is the x value, that is time deviation, that is 4 is the time deviation. If you put the value what is that in the y, that is y equal to what 42 plus what is that 10 into 4 that what equal to, that is 42 plus 10 into 4 that is 40, that is 10 into 4 40, that equal to what 82 is the what 2008 what is that sales value, 2008 sales value is the 82. If you calculate the what 2009 sales value, in the 2009 we people are going to deduct the what mid year, that is 2004, will get the what value of x, our time deviation is 5, that is put the what is that these values in the equation, y equal to 42 plus 10 into 5, that equal to 42 plus 10 into 5 50, that equal to what, that equal to what is that 50 plus 42, that equal to 92 is the what sales of the 2009. Like this we people are going to calculate the what demand forecasting.
ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಹೇಳಿದೆ ನಾನು. ನಿಮ್ಗೆ ಏನು ಕೊಡ್ತಾರೆ ಅಂತಕ್ಕಂಥ ಕೂಡ ಹೇಳ್ತೀರಿ. ಒಂದು ಕಂಪ್ನಿಯ ಒಂದು ಮಾರಾಟದ ವ್ಯವಸ್ಥೆಯನ್ನು ಕೊಡ್ತಾರೆ. ಕಂಪ್ನಿಯ ಮಾರಾಟದ ವ್ಯವಸ್ಥೆ ಮುಖಾಂತರ ಏನು ಹೇಳ್ತಾರೆ, ಮುಂದಿನ ಒಂದು 3 ವರ್ಷನೋ 5 ವರ್ಷನೋ ಅಥವಾ 7 ವರ್ಷದ್ದು ಏನು ಮಾಡಿರಿ ಕ್ಯಾಲ್ಕುಲೇಟ್ ಮಾಡಿರಿ ಅಂತಕ್ಕಂಥ ಕೂಡ ಹೇಳ್ತಾರೆ ಅಂತಕ್ಕಂಥದ್ದು. ಅದ್ರ ಮುಖಾಂತರ ಒಂದು ವೋಲ್ಟಾಸ್ ಅಂತಕ್ಕಂಥ ಒಂದು ಕಂಪ್ನಿ ಅಂತ ಹೇಳಿದೆ ನಾನು. ವೋಲ್ಟಾಸ್ ಕಂಪ್ನಿ ಮುಖಾಂತರ ಏನು ಕೊಟ್ಟಿದ್ದಾರೆ, ಅದರ ಸೇಲ್ಸ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. 2002 ಒಳಗೆ ಎಷ್ಟಿತ್ತು ಸೇಲ್ಸು, 2003 ಎಷ್ಟು, 4 ಎಷ್ಟು, 5 ಎಷ್ಟು, 6 ಎಷ್ಟು ಅಂತ ಹೇಳಿದ್ದಾರೆ. ಅದ್ರ ಮುಖಾಂತರ ಏನು ಮಾಡಿದೆ ಅಂತ ಹೇಳಿದ್ದಾರೆ, ಮುಂದಿನ 3 ವರ್ಷದ ಕಂಡು ಹಿಡೀರಿ ಅಂತ ಕೂಡ ಹೇಳಿದ್ದಾರೆ. 2006ವರೆಗೆ ಕೊಟ್ಟಿದ್ದಾರೆ. ನಾವು ಮುಂದಿನ 3 ವರ್ಷ ಅಂತಂದರೆ 7, 8, 9 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೂಡ ಹೇಳ್ತೀರಿ. 2007, 8, 9 ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲು ನಾವು ಲೆಕ್ಕ ಹಾಕೋಬೇಕು ಅಂತಕ್ಕಂಥದ್ದು. ಅದರ ಮುಖಾಂತರ ಅವುಗಳನ್ನು ಲೆಕ್ಕ ಹಾಕೋಕ್ಕಿಂತ ಮುಂಚೆ ಏನು ಮಾಡಿರಿ, ಒಂದನೇ ಸ್ಟೆಪ್ ಏನು ಹೇಳಿದ್ದಾರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮೊದಲು ಏನು ಮಾಡಿರಿ, ಕೊಟ್ಟಿರ್ತಕ್ಕಂಥ ಒಂದು ವರ್ಷಗಳಲ್ಲಿ ಮಿಡ್ ಇಯರ್ ತೊಗೊಳ್ರಿ. ಮಿಡ್ ಇಯರ್ದಲ್ಲಿ ಏನು ಮಾಡಿರಿ, ಟೈಮ್ ಡಿವಿಷನ್ನ ಕ್ಯಾಲ್ಕುಲೇಟ್ ಮಾಡಿರಿ, ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಎಕ್ಸ್ ನಾವು ಮಿಡ್ ಇಯರ್ದಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ ಬರ್ತದೆ. ಅದರ ಮುಖಾಂತರ ಬಂದಿರತಕ್ಕಂಥ ಎಕ್ಸನ್ನು ಎಕ್ಸ್ ಸ್ಕ್ವೇರ್ ಮಾಡಿರಿ ಅಂತ ಹೇಳ್ತಾರೆ. ಟೈಮ್ ಇಟ್ಟೇನು ಸ್ಕ್ವೇರ್ ಆಫ್ ದಿ ವಾಟ್, ಟೈಮ್ ಡಿವಿಯೇಷನ್ ಅಂತ ಹೇಳ್ತಾರೆ. ಸ್ಕ್ವೇರ್ ಅಪ್ ಮಾಡಿರಿ ಟೈಮ್ ಡಿವಿಯೇಷನ್ ಅಂತ ಹೇಳ್ತಾರೆ. ಅವಾಗಿದು ವ್ಯಾಲ್ಯೂ ಬರ್ತದೆ ಅಂತ ಹೇಳ್ತೀವಿ. ಅದ್ರ ಮುಖಾಂತರ 3ನೇ ಸ್ಟೆಪ್ ಏನು ಹೇಳ್ತಾರೆ ಅಂತ ಕೂಡ ಹೇಳಿದ್ರೆ, ಪ್ರೊಡಕ್ಟ್ ಮಾಡಿರಿ ಅಂತಕ್ಕಂಥದ್ದು ಮಲ್ಟಿಪ್ಲೈ ಮಾಡಿರಿ ಟೈಮ್ ಡಿವಿಯೇಷನನ್ನು ಮತ್ತು ಸೇಲ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿರಿ, ಅವಾಗ ವ್ಯಾಲ್ಯೂ ಬರ್ತದೆ ಅಂತ ಕೂಡ ಹೇಳ್ತಾರೆ. ಅವುಗಳ ಮುಖಾಂತರ ಅವುಗಳೆಲ್ಲನೂ ಕೂಡ ಸಮ್ ಮಾಡಿರಿ ಅಂತ ಕೂಡ ಹೇಳ್ತಾರೆ. ಅದ್ರ ಮುಖಾಂತರ ಎಷ್ಟು ವರ್ಷಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ದಟ್ ಈಸ್ ಎನ್ ಈಸ್ ನಂಬರ್ ಆಫ್ ದಿ ಇಯರ್ ಅಂತಕ್ಕಂಥದ್ದು 5 ಇದ್ದೇವೆ. ಅದ್ರ ಮುಖಾಂತರ ಸೇಲ್ಸ್ ಸಮೇಷನ್ ಏನಿದೆ 210 ಇದೆ. ಅದೇ ರೀತಿ ಟೈಮ್ ಡಿವಿಷನ್ ಸಮ್ ಏನಿದೆ 0 ಇದೆ. ಸ್ಕ್ವೇರ್ ಆಫ್ ಡಿವಿಷನ್ ಟೈಮ್ ಡಿವಿಷನ್ ಸ್ಕ್ವೇರ್ ಆಫ್ ಸಮೇಷನ್ ಏನಿದೆ 10 ಇದೆ. ಅದರ ಮುಖಾಂತರ ಪ್ರಾಡಕ್ಟ್ ಆಫ್ ದಿ ಟೈಮ್ ಡಿವಿಷನ್ ಆ್ಯಂಡ್ ವಾಟ್ ಈಸ್ ದ ಸೇಲ್ಸ್ ಏನಿದೆ 100 ಇದೆ ಅಂತ ಕೂಡ ಹೇಳ್ತಾರೆ ಅಂತಕ್ಕಂಥದ್ದು. ಅದ್ರ ಮುಖಾಂತರ 4ನೇ ಇನ್ಸ್ಟ್ರಕ್ಷನ್ ಏನು ಕೊಡ್ತಾರೆ, ಏನು ಮಾಡಬೇಕಂತ ಹೇಳ್ತಾರೆ, ಒಂದು ಇಕ್ವೇಷನನ್ನು ಕಂಡು ಕೊಡ್ತಾರೆ. ಇಕ್ವೇಷನ್ ಮುಖಾಂತರ ಎ ವ್ಯಾಲ್ಯೂವನ್ನು ಕಂಡುಹಿಡಿರಿ ಮತ್ತು ಬಿ ವ್ಯಾಲ್ಯೂವನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ. ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂವನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ. ಎ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಎ ಏನಂತಕ್ಕಂಥ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು, ಬಿ ಏನಿದೆ ಗ್ರೌತನ್ನು ಹೇಳ್ತದೆ, ಬೆಳವಣಿಗೆಯನ್ನು ಹೇಳ್ತದೆ ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಎ ಕಂಡುಹಿಡಿಬೇಕಾದ್ರೆ ಏನಿದೆ ಇಕ್ವೇಷನ್ ಅಂದರೆ ಸಮೇಷನ್ ಸಮ್ ಆಫ್ ವೈ ಡಿವೈಡೆಡ್ ಬೈ ಎನ್ ಇರ್ತದೆ ಅಂತ ಕೂಡ ಹೇಳ್ತೀವಿ. ಬಿ ಕಂಡುಹಿಡಿಬೇಕಾದ್ರೆ ಸಮ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ. ಹಂಗೆ ಮಾಡಿದರೆ ನಮಗೆ ಎ ವ್ಯಾಲ್ಯೂ ಸಿಗ್ತದೆ ಮತ್ತು ಬಿ ವ್ಯಾಲ್ಯೂ ಸಿಗ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಒಟ್ಟಾರೆಯಾಗಿ ನಮಗೆ ಇಕ್ವೇಷನ್ ಏನಾಗ್ತದೆ, ವೈ ಈಕ್ವಲ್ ಟು ಲೈಕ್ ದಿಸ್ 42 + 10x ಆಗ್ತದೆ ಅಂತ ಕೂಡ ಹೇಳ್ತೀರಿ. ಇದರಲ್ಲಿ ನಾವೇನು ಮಾಡ್ತೀವಿ, ಮುಂದಿನ 3 ವರ್ಷದ ಲೆಕ್ಕ ಹಾಕಬೇಕಲ್ಲ, ಆವಾಗ ಟೈಮ್ ಡಿವಿಷನನ್ನು ಕಂಡುಹಿಡಿತೀವಿ. 2007 ನಾವು ಟೈಮ್ ಏನಂತಕ್ಕಂಥ ಸೇಲ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾದ್ರೆ 2007 ಟೈಮ್ ಡಿವಿಷನ್ ಏನಂತಕ್ಕಂಥದ್ದು ನೋಡಬೇಕಾಗುತ್ತೆ. 2007ರಲ್ಲಿ 2004 ನಾವು ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಆವಾಗ ಎಕ್ಸ್ ನಮಗೆ ಎಷ್ಟು ಬರ್ತದೆ, 3 ಅಂತಕ್ಕಂಥದ್ದು ಬರ್ತದೆ ಅಂತ ಕೂಡ ಹೇಳ್ತೀವಿ. 3 ಬಂದಾಗ ಎಕ್ಸ್ ವ್ಯಾಲ್ಯೂನ ಹಾಕ್ತೀವಿ ನಾವು ಅಂತಕ್ಕಂಥದ್ದು. y ಈಕ್ವಲ್ ಟು 42 + 10 × 3 ಹಾಕ್ತೀವಿ. ಅದಕ್ಕೆ 42 + 30 that equal to 72. 2007's what is that, 2007's what is that sales value is how much, 72 ಅಂತ ಹೇಳ್ತೀವಿ ಅಂತಕ್ಕಂಥದ್ದು. ಅದರ ಮುಖಾಂತರ 2008ದು ಏನಾಗ್ತದೆ, ಟೈಮ್ ಡಿವಿಷನನ್ನು ಕಂಡು ಹಿಡಿತೀವಿ ನಾವು. ಎಷ್ಟು ಬರ್ತದೆ, 4 ಬರ್ತದೆ. 2 × 2008 people are going to deducting the 2004 will get the what, x value is 4, that is x value is 4, that is time deviation. ಅದನ್ನು ನಾವು ಎಕ್ಸ್ ಸ್ಥಳದಲ್ಲಿ ಹಾಕ್ತೀವಿ ಅಂತಕ್ಕಂಥದ್ದು. 42 + 10 × 4 that equal to 42 + 40 equal to 82. 2008 sales value is 82. 2009 that is the time division is 5, that is 2009 divided 2009 minus 2004 that equal to 5. You put the x value in the equation for that is 42 + 10 × 5, that is 40. Therefore 42 + 50 equal to what, 92. This is the 2009 sales value. 2009 sales value. If we make this one in the examination, we will get the 15 marks. We will get the 15 marks. ಇದು ಯಾವಾಗಂತ ಕೇಳಿದರೆ ಮಿಡ್ ಇಯರ್ಗಳು ಏನು ಕೊಟ್ಟಾಗ ಅಸಮವಾಗಿರ್ತಕ್ಕಂಥ ಏನಂತಕ್ಕಂಥದ್ದು, ಅಥವಾ ಈ ವರ್ಷಗಳನ್ನು ಏನು ಕೊಟ್ಟಾಗ ಅಸಮವಾಗಿ ಕೊಟ್ಟಾಗ, ಬೆಸ ಸಂಖ್ಯೆ ಕೊಟ್ಟಾಗ ನಮಗೇನಾಗಿರ್ತದೆ, ಮಿಡ್ ಇಯರನ್ನು ಈ ಕಡೆ 2 ಈ ಕಡೆ 2 ಬಿಟ್ಟು ನಾವೇನು ಮಾಡ್ಬೋದು, ಇಲ್ಲಿ ಮಾಡ್ಬೋದು. ಒಂದು ವೇಳೆ ಸಮ ಕೊಟ್ಟಿದ್ರಂದರೆ ಏನು ಮಾಡ್ತಕ್ಕಂಥದ್ದು, ಈ ವರ್ಷಗಳನ್ನು ಸಮವಾಗಿ ಕೊಟ್ಟಾಗ ಏನು ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದರೆ, ಏನು ನೀವು 6 ಕೊಟ್ಟಿದ್ರೆ ಅಂದ್ಕೊಳ್ಳೋಣ, 6ರಲ್ಲಿ ಆ ಕಡೆ 3 ಈ ಕಡೆ 3 ಅಂತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಆ ಕಡೆ 3 ಈ ಕಡೆ 3 ಮಾಡಿದಾಗ ಏನು ಮೇಲಿನ 3 ಇರ್ತದೋ ಅದರ ಅರ್ಧ ಮತ್ತು ಕೆಳಗೆ
ಕೆಳಗಿನ ಮೂರಲ್ಲಿ ಅರ್ಧ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ, ನಾವು ಅದನ್ನು ಮಿಡ್ ಇಯರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಮಿಡ್ ಇಯರಲ್ಲೇ ಈ ಇಯರ್ಸ್ಗಳನ್ನು ಮೈನಸ್ ಮಾಡಿದರೆ ನಮಗೆ ಟೈಮ್ ಡಿವಿಯೇಷನ್ ಬರ್ತದೆ. ಸ್ಕ್ವೇರ್ ಅಪ್ ಮಾಡಬೇಕು, ಅದನ್ನು ಪ್ರೊಡಕ್ಟ್ ಮಾಡಬೇಕು ಅಂತ ಕೂಡ ಹೇಳ್ತಕ್ಕಂಥದ್ದು. ಇಫ್ ದ ಇವನ್ ನಂಬರ್ ಆಸ್ ಗಿವನ್, ಇಫ್ ದ ಇವನ್ ನಂಬರ್ ಆಸ್ ಗಿವನ್, ಯು ಹ್ಯಾವ್ ಟು ಮೇಕ್ ದ ವಾಟ್, ಡಿವೈಡ್, equally divide the what, years, equally divide the year which is the mid one is there in that. You people are going to, in that you people are going to calculate the time deviation. If the odd number has given, odd years are given, that is easy to find out the time deviation, mid year and afterwards time deviation. Okay, thank you.